ನಮ್ಮದು ಡೇಟಿಂಗ್ ಏನಿಲ್ಲ, ಡೈರೆಕ್ಟ್ ಮದುವೆ. ಎಂಗೇಜ್ಮೆಂಟ್ ಅಂತ ಒಂದು ಚಿಕ್ಕದಾಗಿ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅದಾದಮೇಲೆ 8 to 9 ಮಂತ್ಸ್ ಇತ್ತು ನಮ್ಮ ಮದುವೆಗೆ. ಸೊ 8 ಮಂತ್ಸ್ ಆದಮೇಲೆ ಮದುವೆ. ಆ 8 ಮಂತ್ಸೇ ನಮ್ಮದು ಡೇಟಿಂಗ್ ಪೀರಿಯಡು ಅಷ್ಟೇ. ಅಷ್ಟೇ. ಪ್ರಪೋಸ್ ಎಲ್ಲ ಇಲ್ಲ ಮ್ಯಾಮ್, ಆ ಥರ ಪ್ರಪೋಸ್ ಎಲ್ಲ ಇಲ್ಲ. ಅದೇ ಗಾಸಿಪ್ ಇತ್ತು ಅಷ್ಟೇ. ಸುಮ್ಮನೆ ರುದ್ರಮಾಶ್ರು ಅವ್ರನ್ನ ಮದುವೆ ಆಗ್ತಾರೆ, ಇವ್ರನ್ನ ಮದುವೆ ಆಗ್ತಾರೆ ಅನ್ನೋ ಥರ ಇತ್ತು. ಇಲ್ಲ ಪಾಪ, ಎಲ್ಲ ಹೇಳ್ಕೊಂಬಿಟ್ಟಿದ್ದಾರೆ, ಈ ಥರ ಇದೆ ಅಮ್ಮ, ಈ ಥರ ಇದೆ ಅಂತ ಹೇಳ್ಬಿಟ್ಟಿದೆ. ಪ್ರಾಬ್ಲಮ್ ಅಂತಲ್ಲ, ಏನಿದೆ ಇರೋದನ್ನು ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ಆ ಥರ ಎಲ್ಲ ಇಲ್ಲ ಮ್ಯಾಮ್, ಆ ಥರ ನನಗೆ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಬ್ರೇಕಪ್ ಆಗಿ ಬೇಜಾರಾಗಿರೋ ಥರ ಎಲ್ಲ ಏನಿಲ್ಲ. ಮಾಮೂಲಿ ಸಣ್ಣ ಪುಟ್ಟ ಈ ಕಾಲೇಜ್ ಲೈಫಲ್ಲಿ ಎಂಜಾಯ್ಮೆಂಟ್ ಇರೋದಲ್ಲ. ಎಂಜಾಯ್ಮೆಂಟ್ ಅಂದರೆ ಆವಾಗ ಎಲ್ಲರೂ ಕಾಂಪೌಂಡ್ ಆರಿರ್ತಾರೆ, ಅದೇ ಥರ ಆರಿ ಕೆಳಗೆ ಬಿದ್ದಿದ್ದೀವಿ. ಇವಾಗ ಸುಮ್ಮನೆ ಆಗಿದ್ದೀವಿ ಅಷ್ಟೇ. ಆ ಥರ. ಅದೇ ನಾನು ಎಲ್ಲ ಕಡೆ ಹೇಳ್ದಂಗೆ ಅವ್ರ ಸಿಂಪ್ಲಿಸಿಟಿಗೆ ಎಸ್ ಅನ್ನಲೇಬೇಕು. ಯಾರೇ ಇದ್ರೂ ಅಷ್ಟು ಸಿಂಪಲ್ ಮನುಷ್ಯ, ಅಷ್ಟು ಒಳ್ಳೆಯವರು. ಏನು ಹೇಳಿ ಅವ್ರ ಬಗ್ಗೆ ಹೇಳೋಕ್ಕೆ ಇರಲಿಲ್ಲ. ಅವರು ರುದ್ರ ಹೆಂಗೆ ಅಂದರೆ ಅವ್ರು ಸಖತ್ ಸಿಂಪಲ್ ಅಷ್ಟೇ. ಅದೇ ಖುಷಿ ನನಗೆ. ಅಂದರೆ ನಾನು ನಿರೀಕ್ಷಾನ ಅಂದರೆ ನಾನು ಯಾರನ್ನ ಮದುವೆ ಆಗ್ತೀನಿ ಅನ್ನೋದೇ ದೊಡ್ಡ ಕ್ವಶನ್ ಇತ್ತು, ಪಾಯಿಂಟ್ ಇತ್ತು. ಅಮ್ಮ ತುಂಬ ವೆಯ್ಟ್ ಮಾಡ್ತಿದ್ರು ನಾನು ಯಾರನ್ನ ಮದುವೆ ಆಗ್ತೀನಿ ಅಂತ. ನಮ್ಮ ತಾಯಿಗೆ ಒಂದು ಒಳ್ಳೆ ಸೊಸೆಯಾಗಿ ನಿರೀಕ್ಷಾ ಪಕ್ಕ ನಮ್ಮ ಮನೆಗೆ ಒಂದು ಒಳ್ಳೆ ಸೊಸೆ ಆಗ್ತಾರೆ ಅಂತ ಅನ್ಸಿದ ತಕ್ಷಣವೇ ನಾನು ಎಸ್ ಅಂದ್ಬಿಟ್ಟೆ. ಇಲ್ಲ, ನನಗೆ ನಿರೀಕ್ಷಾನೇ ವೈಫ್ ಆದರೆ ಸೂಪರಾಗಿರುತ್ತೆ ಅಂತ ಹೇಳಿ ಎಸ್ ಅಂತ ಹೇಳಿ ನಾನೇ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಫ್ರೆಂಡಿನ ಮದುವೆ ಆಯಿತು, ಪ್ರಜ್ವಲ್ ಅವ್ರ ಮದುವೆ ಆಯಿತು. ಆ ಮದುವೆಲೇ ನಾನು ನಿರೀಕ್ಷಾನ ಮೀಟ್ ಮಾಡಿದ್ದು. ಮುಂಚೆ ಮೀಟ್ ಮಾಡಿದ್ದೆ ನಿರೀಕ್ಷಾನ, ಅಂದರೆ ಪ್ರಜ್ವಲ್ ಅವ್ರ ಮನೇಲೆ ಅವ್ರ ಮೇಲೆ ಕರೆಂಟ್ ಹೋಗಿತ್ತು. ಕರೆಂಟ್ ಹೋದಾಗ ನಾನು ನಮ್ಮ ಗುರುಗಳಿಬ್ಬರು ಕೂತ್ಕೊಂಡು ಏನೋ ಮಾತಾಡ್ತಿದ್ವಿ. ಆವಾಗ ನಿರೀಕ್ಷಾ ಅವ್ರ ಫ್ರೆಂಡ್ ಇದ್ದಾರೆ ಸುಷ್ಮಾ ಅಂತ, ಅವ್ರ ಹತ್ರ ಕೂತ್ಕೊಂಡು ಒಳಗಡೆ ಏನೋ ಮಾತಾಡ್ತಿದ್ರು. ಆವಾಗ ಕರೆಂಟ್ ಹೋದಾಗ ಕ್ಯಾಂಡಲ್ ತೊಗೊಂಡು ಹೊರಗಡೆ ಬಂದರು. ಫುಲ್ ಕತ್ಲೆ ಇತ್ತು, ಕ್ಯಾಂಡಲ್ ಇತ್ತು. ಕ್ಯಾಂಡಲಲ್ಲಿ ಇಷ್ಟು ಫೇಸ್ ಮಾತ್ರ ಫುಲ್ ಬೆಳಕಾಗಿ ಕಾಣಿಸ್ತಿತ್ತು. ಅದರಿಂದ ನಿರೀಕ್ಷಾ ಅಲ್ಲೇ ಫ್ಲ್ಯಾಟ್ ಆಗಿಬಿಡೋದೆ ಅಷ್ಟೇ. ಅದೇ ಪ್ರಜ್ವಲ್ ಅವ್ರ ಮದುವೆ ಆ್ಯಕ್ಚುಲಿ ಮಾರ್ಚ್ 22 ಮಾರ್ಚ್ 22 ಮಾತಾಡಿದ್ದು. ನೆಕ್ಸ್ಟ್ ಆಮೇಲೆ ನಿರೀಕ್ಷಾ ಯೋಚನೆ ಮಾಡಿ ಅವ್ರ ತಂದೆ ಹತ್ರ ಮಾತಾಡಿ ಒಂದು ಸ್ವಲ್ಪ ದಿವಸ ಆದಮೇಲೆ, ಅದ್ರ ವೆರಿ ನೆಕ್ಸ್ಟ್ ಡೇ ಅನಿಸುತ್ತೆ, ನೆಕ್ಸ್ಟ್ ಡೇನೇ ನಾನೇ ಮನೆಗೆ ಹೋಗಿ ಅವ್ರ ತಂದೆ ಹತ್ರ ಮಾತಾಡಿ ಅಂಕಲ್ ಮದುವೆ ಆಗ್ತೀನಿ, ಚೆನ್ನಾಗಿ ನೋಡ್ಕೊತೀನಿ ಅಂತ. ಅಂಕಲ್ ನಂಗೆ ಅಂದಿದ ತಕ್ಷಣ ದೂರ ಕೂತಿದ್ರು. ಹತ್ತಿರ ಬಂದು ಚೇರ್ ತೊಗೊಂಡು ಮುಂದೆ ಬಂದು ಕೂತ್ಕೊಂಡು ಫುಲ್ ಕಣ್ಣಲ್ಲಿ ನೀರು ಬಂದುಬಿಡ್ತು. ಕಣ್ಣಲ್ಲಿ ನೀರು ಬಂದಾಗ ಅವ್ರು ಹೇಳಿದ್ರು, ನನ್ನ ಮಗಳನ್ನ ತುಂಬ ಗಿಣಿ ಸಾಕ್ದಂಗೆ ಸಾಕಿದ್ದೀನಪ್ಪ. ನಮಗೆ ಅಂದರೆ ಯಾರಿಗೇ ಆಗಿರಲಿ ನಮ್ಮ ಸಿನಿಮಾ ಫೀಲ್ಡ್ ಅಂದರೆ ಭಯ ಇರುತ್ತೆ. ಅವ್ರು ಅದೇ ಥರ ಯೋಚನೆ ಮಾಡ್ತಿದ್ರು. ಆಮೇಲೆ ಅಂಕಲ್ ಹತ್ರ ಕೂತ್ಕೊಂಡು ಮಾತಾಡಿ ಹಿಂಗೆಲ್ಲ ಅಂಕಲ್ ಹಿಂಗೆ ಅಂತ ಹೇಳಿದ್ಮೇಲೆ ಸರಿಯಪ್ಪ ಯೋಚನೆ ಮಾಡ್ತೀವಿ ಅಂತ 2-3 ದಿವಸ ಆದಮೇಲೆ ಅಂಕಲ್ ಯೋಚನೆ ಮಾಡಿ ಓಕೆ ಅಂದು ನಮ್ಮ ತಂದೆ ತಾಯಿನ ಕರ್ಕೊಂಡು ಅವ್ರ ಮನೆಗೆ ಹೋದ್ವಿ. ನೆಕ್ಸ್ಟ್ ಏನು ಪ್ರೋಸೆಸ್ ಇದೆ ಅದೆಲ್ಲ ನಡೀತು.